ಹಾಯ್, ವೆಲ್ಕಮ್ ಟು ಅಮ್ಮನ ಅಡಿಗೆ ಚಾನಲ್. ಇವತ್ತು ನಾನು ಅವರೆಕಾಳು ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟಿಗೆ ಅವರೆಕಾಳನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು. ಹಾಗೆ ಅರ್ಧ ಕಪ್ ಕಾಯಿ ತುರಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾರಿಗೆ ಹಾಕಬೇಕು. ಇಲ್ಲಿ ಹಾಕ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ. ಜಾರಿಗೆ ಸ್ವಲ್ಪ ಕೊತ್ತಂಬರಿ, ಶುಂಠಿ, ಹಾಗೆ ಹಸಿಮೆಣಸಿಕಾಯಿ, ಜೀರಿಗೆ ಎಲ್ಲನೂ ಹಾಕಿ ರುಬ್ಕೋಬೇಕು. ಹಾಗೆ ಅದಕ್ಕೆ ಕಸಕಸಿ, ಲವಂಗ, 2 ಲವಂಗ, 1 ಇಂಚು ಚಕ್ಕೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ, ಜೊತೆಗೆ ಇದಕ್ಕೆ ಪುಟಾಣಿ ಹಾಕಬೇಕು. ಕಡಲೆ ಬೀಜ ಅಂತಾರಲ್ಲ ಅದನ್ನು ಸ್ವಲ್ಪ ಹಾಕಬೇಕು. ಇದಕ್ಕೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಫುಲ್ ಸಣ್ಣ ಆಗಬೇಕು. ಇದು ನೋಡಿ ಈ ಥರ ಫುಲ್ ನುಣ್ಣಗೆ ರುಬ್ಕೋಬೇಕು. ಇದನ್ನು ರುಬ್ಕೊಂಡು ಇಟ್ಕೊಂಡು ನೆಕ್ಸ್ಟು ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ಬಾಣಲಿಗೆ ಹಾಕಿ ಅದಕ್ಕೆ ಸಾಸಿವೆ, ಎಣ್ಣೆ ಕಾದ ತಕ್ಷಣ ಹಾಕಬೇಕು. ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕಬೇಕು. ನೆಕ್ಸ್ಟು ಜೀರಿಗೆ ಹಾಕಬೇಕು. ಈರುಳ್ಳಿ ಹಾಕಬೇಕು. ಈರುಳ್ಳಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ಅದು ಫ್ರೈ ಆಗಬೇಕು. ಅಲ್ಲಿ ಮಟನೂ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫುಲ್ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ಹೆಚ್ಚಿರೋವಂಥ ಟೊಮೆಟೊನ ಹಾಕಬೇಕು. ಸ್ವಲ್ಪ ಟೊಮೆಟೊ ಹಾಕಿ ಫುಲ್ ಫ್ರೈ ಆಗೋವರೆಗೂ ಟೊಮೆಟೊನು ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಟೊಮೆಟೊ ಫ್ರೈ ಆಗಬೇಕಂದ್ರೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಸ್ವಲ್ಪ ಉಪ್ಪು. ನಿಮ್ಗೆ ಎಷ್ಟು ಟೇಸ್ಟಿ ಬೇಕಲ್ಲ ಅಷ್ಟು ನಿಮ್ಮ ಇದನ್ನು ನೋಡಿಕೊಂಡು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಬಿಡಬೇಕು. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಟೊಮೆಟೊ ಸ್ಮ್ಯಾಶ್ ಆಗುತ್ತೆ. ಸ್ಮ್ಯಾಶ್ ಆಗೋವರೆಗೂ ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಇರಬೇಕು. ಇಲ್ಲಿ ಮಾಡ್ತಿದ್ದೀನಲ್ಲ ನಾನು ಈ ಥರ ಸ್ಪೂನ್ಲೇ ಮಾಡ್ತಾ ಸ್ಮ್ಯಾಶ್ ಮಾಡ್ತಾ ಮಾಡಬೇಕು. ನೆಕ್ಸ್ಟು ಇದಾದಮೇಲೆ ನೀವೇನು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಪೇಸ್ಟ್ನ, ಕಾಯಿ ತುರಿದು ಅದನ್ನು ಇದಕ್ಕೆ ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ಅದು ಪೇಸ್ಟ್ ಉಳಿದಿರುತ್ತಲ್ಲ ಅದರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಏನು ಇರುತ್ತಲ್ಲ ಒಗ್ಗರಣೆ ಅದಕ್ಕೆ ಮಿಕ್ಸ್ ಮಾಡಬೇಕು. ಹೀಗೆ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕಾಯಿ ತುರಿದೆಲ್ಲ ಮಿಕ್ಸ್ ಇರುತ್ತೆ. ಸ್ವಲ್ಪ 5 ನಿಮಿಷ ಅದರೊಳಗೆ ಬೇಯಕ್ಕೆ ಬಿಡಬೇಕು. ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ. ಹಸಿ ವಾಸನೆ ಹೋಗ್ಬೇಕಂದ್ರೆ ಅದನ್ನೆಲ್ಲ ಬಿಡಬೇಕು.